ಮೂವಿ ಧೂಮಪಾನ ಅಂತ ಒಂದು ನಾನು MR ಲೋಕೇಶ್ ನಿರ್ಮಾಪಕರು ಹೊಸದಾಗಿ ನಾನು ಲಾಂಚ್ ಮಾಡ್ತಾಯಿದ್ದೀನಿ ಧೂಮಪಾನ ಅಂತ ಫಿಲಮು. ಅದು ಧೂಮಪಾನ ಅಂದರೆ ಇವಾಗ ಈ ಸಾಮಾಜಿಕ ಒಂದು ಕಾಳಜಿಯಿಂದ ಅದನ್ನು ಧೂಮಪಾನ ಅನ್ನೋ ಫಿಲಮ್ನ ಇವಾಗ ನಾನು ಲಾಂಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಈಗಿನ ಕಾಲದಲ್ಲೆಲ್ಲ ಪ್ರತಿಯೊಬ್ಬರು ಸಣ್ಣ ಮಕ್ಕಳೆಲ್ಲ ಧೂಮಪಾನ ಮಾಡಿ ಎಲ್ಲ ಆರೋಗ್ಯಕ್ಕೆ ಹಾನಿಕರ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಒಂದು ಫಿಲಮ್ ಮೇಲೆ ಪರದೆ ಮೇಲೆ ಒಂದು ಬಂದರೆ ಭಾಳ ಒಂದು ಒಳ್ಳೆಯ ಇದರಿಂದ ಆಗುತ್ತೆ ಅಂದ್ಬಿಟ್ಟೆ ನಾನು ಇದನ್ನು ಲಾಂಚ್ ಮಾಡಿದ್ದೀನಿ. ಅದರಲ್ಲೂ ನನ್ನ ಮಗನೇ ಹೀರೋ ರಾಕೇಶ್ ಅಂತ ಹೀರೋ ಆಗಿ ನಾನು ಇದನ್ನು ಲಾಂಚ್ ಮಾಡ್ತಾಯಿದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇದು ಧೂಮಪಾನ ಅಂತಂದರೆ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲರಿಗೂ. ಇದು ಸಿಗರೇಟ್ ಬಗ್ಗೆ ಮತ್ತು ಗಾಂಜಾ ಬಗ್ಗೆ ಇರೋ ಕಾನ್ಸೆಪ್ಟು, ಅಂದರೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ಜನದ್ದು ಮೇಯ್ನ್ ಪಾತ್ರಗಳು ಬರುತ್ತೆ. ಸೊ ಅವ್ರದ್ದೆಲ್ಲ ಗಾಂಜಾ ಬಾಯ್ಸ್ ಆಗಿರ್ತಾರೆ. ಸೊ ಸಿಗರೇಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ಗಾಂಜಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ಇರೋದಂಥ ಕಾನ್ಸೆಪ್ಟ್ ಅದು. ಲೈಕ್ ಇದು ಒಂಥರ ಸಮಾಜ ಕ್ಲೀನ್ ಮಾಡುವಂಥ ಕಾನ್ಸೆಪ್ಟು. ಅಂದರೆ ಇವಾಗ ಗಾಂಜಾಯಿಂದ ಏನೇನು ಆಗ್ತಾಯಿದೆ, ಸೊ ಅದನ್ನು ನಾವು ಸ್ಟೋರಿ ಬಿಲ್ಡ್ ಮಾಡಿರೋ ಬಂದು ಅಗೋರಿಗಳಿಂದ ಬಿಲ್ಡ್ ಮಾಡ್ಕೊಂಬಂದಿದ್ದೀವಿ. ಸೊ ಅಗೋರಿಗಳು ಹೇಳ್ಕೊಂಡು ಹೋಗುವಂಥ ಕತೆ ಅದು. ಸೊ ಇವ್ರು 3 ಜನದ್ದು ಒಂದೊಂದು ಪಾತ್ರ ಇರುತ್ತೆ. ಬಟ್ ನಾವು ಓವರಾಲ್ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಇವ್ರದ್ದೆಲ್ಲರದು ಒಂದೇ ಪಾತ್ರ. ಸೊ ಇವರೆಲ್ಲ ಒಟ್ಟಿಗೆ ಇದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಇವರೆಲ್ಲ ಸೋಲೋ ಕ್ಯಾರೆಕ್ಟರ್ ಅಂತ ಇರುತ್ತೆ. ಸೊ ಧೂಮಪಾನ ಒಂಥರ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಸೊ ಇದು ನಂದು ಬಂದು ಇದು ಸೆಕೆಂಡ್ನೇ ಪ್ರಾಜೆಕ್ಟು, ಅಂದರೆ ನಂದು 2ನೇ ಡೈರೆಕ್ಷನು. ಸೊ ಫಸ್ಟ್ ಮೂವಿ ಬಂದು ರಾಂಗ್ ಕಾಲ್ ಅಂತ ಮಾಡಿದ್ದೆ. ಅದು ಒಂದು ಸ್ವಲ್ಪ ಫೈನಾನ್ಸಲ್ ಪ್ರಾಬ್ಲಮ್ ಆಗಿ ಅದನ್ನು ಸ್ವಲ್ಪ ನಿಲ್ಲಿಸಿದ್ದೀನಿ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ಅದು ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಇದು ನಮ್ಮ ಧೂಮಪಾನದ ಬಗ್ಗೆ. ಪ್ರೊಡ್ಯೂಸರ್ ಬಂದು ಲೋಕೇಶ್ ಅಂತ, MR ಲೋಕೇಶ್ ಅಂತ. ಲೈಕ್ ಅವ್ರ ಮಗನೂ ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ರಾಕೇಶ್ ಅಂತ. ಸೊ ಅವರು ನಾನು ಒಂದು ಕತೆ ಹೇಳಿದ ತಕ್ಷಣ ಅವರು ಒಪ್ಕೊಂಬಿಟ್ರು. ಸೊ ಅವ್ರ ದೊಡ್ಡ ಗುಣ ಏನಂತಂದರೆ, ನಾನು ಬಜೆಟ್ ಹೇಳಿದ ತಕ್ಷಣ ಕಾನ್ಸೆಪ್ಟ್ ಕೇಳಿ ಅವರು ಬಜೆಟ್ ಇದು ಬರದೇ ಹೋಗಲಿ, ಅಮೌಂಟ್ ರಿಟರ್ನ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಒಳ್ಳೆ ಔಟ್ಪುಟ್ ಕೊಡು, ಒಳ್ಳೆ ಸಿನಿಮಾ ಕೊಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದು ಶೆಡ್ಯೂಲ್ ಬಂದು 30 ಡೇಸ್ 35 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟು ಮೈಸೂರು, ಹುಣಸೂರು ಮತ್ತು ಬ್ಯಾಂಗ್ಳೂರಲ್ಲಿ ಇರುತ್ತೆ. ಔಟ್ ಆಫ್ ಸ್ಟೇಷನ್ನು ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ಸಾಂಗಿಗೆ. ನೋಡೋಣ ಸರ್. ಸಾಂಗ್ಸ್ ಬಂದು ಒಂದು ಅಗೋರಿಗಳಿಗೆ ಅಂತಲೇ ಒಂದು ಸಾಂಗ್ಸ್ ಇದೆ, ಮತ್ತು ಡ್ಯೂಯೆಟ್ ಸಾಂಗ್ ಒಂದಿದೆ, ಮತ್ತು ಒಂದು ಪ್ಯಾಥ ಸಾಂಗ್ ಒಂದು ಬರುತ್ತೆ. ನನ್ನ ಹೆಸರು ರಾಕೇಶ್ ರಾಜ್. ನಿಮಗೆ ಗೊತ್ತಿರೋ ಹಾಗೆ ಚೆಲುವಿನ ಚಿತ್ತಾರದ ಮೂಲಕ ಬುಲ್ಲಿ ಅನ್ನೋ ಕ್ಯಾರೆಕ್ಟರ್ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಅದಾದಮೇಲೆ 46 ಸಿನಿಮಾ ಮಾಡಿದೆ. ಈಗ ನನ್ನ 47ನೇ ಸಿನಿಮಾ ಧೂಮಪಾನ. ಇದರಲ್ಲಿ 3 ಜನ ನಾಯಕರಲ್ಲಿ ಒಬ್ಬ ನಾಯಕ ನಟನಾಗಿ ಮಾಡ್ತಾಯಿದ್ದೀನಿ. ಈ ಪಿಕ್ಚರಲ್ಲಿ ನಂದು ಬಂದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಮಿಡಲ್ ಕ್ಲಾಸ್ ಹುಡುಗ ವರ್ಕ್ ಸ್ಟ್ರೆಸ್ಸಿಂದ ಒಂದು ಕೆಟ್ಟ ಅಭ್ಯಾಸಕ್ಕೆ ಅಡಿಕ್ಟಾಗಿ ಅವನ ಲೈಫ್ ಹೇಗೆ ಸ್ಪಾಯಿಲ್ ಆಗುತ್ತೆ ಮತ್ತು ಹೇಗೆ ತಿದ್ಕೋತಾನೆ ಅನ್ನೋದು ಸಿನಿಮಾ ನನ್ನ ಕ್ಯಾರೆಕ್ಟರ್ ಇರುತ್ತೆ ಇದರಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧು ಅಂತ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ರಾಂಗ್ ಕಾಲ್ ಅಂತ, 2ನೇ ಸಿನಿಮಾ ಧೂಮಪಾನ. ನಾನು ಚಂದ್ರ ಅವ್ರು ಸೇರಿ ಮಾಡ್ತಾರೋ 2ನೇ ಸಿನಿಮಾ ಇದು. ಅವ್ರ ಸಿನಿಮಾದಲ್ಲಿ ಹೆಸರು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಧೂಮಪಾನದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ, ಸ್ಲಮ್ ಹುಡುಗನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ. ಇದರಲ್ಲಿ ಅವಕಾಶ ಕೊಟ್ಟಂಥ ಲೋಕೇಶ್ ಅವ್ರಿಗೂ, ನಮ್ಮ SP ಚಂದ್ರು ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮಂಥ ಹೊಸ ಪ್ರತಿಭೆನ ಎಲ್ಲರೂ ಮೇಲೆ ತರಬೇಕಂತ ಕೇಳ್ಕೊತೀನಿ. ಧನ್ಯವಾದ. ಮೊದಲನೇ ಚಿತ್ರ ನಮ್ಮ ತಂದೆಯವರೇ ಪ್ರೊಡ್ಯೂಸರು ಆಗಿ ಮಾಡಿಸ್ತಿದ್ದಾರೆ. ನಾನು ಹೀರೋ ಆಗಿ ಕಾಣಿಸ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಜನ ಸಹಕರಿಸಬೇಕು, ಎಲ್ಲ ಚೆನ್ನಾಗಿ ಫಿಲಮ್ ಎಲ್ಲ ನೋಡಿ ಚೆನ್ನಾಗಿದೆ ಇದು ಅಂತ ಹೇಳಬೇಕು. ಧೂಮಪಾನ ಅಂತ ಮೂವಿ ನೇಮು. ಜನಕ್ಕೆ ಒಳ್ಳೆ ಮೆಸೇಜು ಕೊಡ್ತಾಯಿದ್ದೀವಿ ಇದರಲ್ಲಿ. ಅಂದರೆ ಏನಕ್ಕೆ ಹಾಳಾಗ್ತಾರೆ ಮತ್ತು ಈ ಸಿಗರೇಟಿಂದ ಆಗುವಂಥ ಅನಾಹುತಗಳೇನು ಅನ್ನೋದೇ ಇದು ಕಾನ್ಸೆಪ್ಟು. ಅದನ್ನು ಜನತೆಗೆಲ್ಲ ತೋರಿಸಿ ಅದು ಮಾಡೋದು ತಪ್ಪು ಅನ್ನೋ ಇದರ ರೀತಿಲಿ ನಾವು ಈ ಮುಖಾಂತರ ಧೂಮಪಾನ ಮುಖಾಂತರ ಸಿನಿಮಾ ಮುಖಾಂತರ ಹೇಳುತ್ತಿದ್ವಿ.